ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಸಮ್ಮರ್ ಹಾಲಿಡೇಸ್ದಾಗ ಮಾಡ್ಕೊಂಡಿರೋ ಅಂಥ ವ್ಲಾಗ್ ನೋಡ್ರಿ. ಇದು ಬೆಳಗ್ಗೆನ ನಾನು ಅಂಬ್ಲಿ ಕುದಿಯೋಕ್ಕಿಟ್ಟಿದ್ನಿ, ಹಂಗೆ ರೈಸ್ ಮಾಡೋಕ್ಕಿಟ್ಟಿದ್ನಿ. ಈ ಕಡೆ ಮಜ್ಜಿಗೆ ಹುಳಿ ಮಾಡಿರತ್ತಂತೇಳಿ ಎಲ್ಲನೂ ರೆಡಿ ಮಾಡ್ಕೊಳಕತ್ತೀನಿ. ಸೌತೆಕಾಯಿ ಜಾಸ್ತಿ ಇದ್ದು ಹಾಗಾಗಿ ಮಜ್ಜಿಗೆ ಹುಳಿ ಆಮೇಲೆ ರೈಸ್ ಅಷ್ಟು ಮಾಡತ್ತೀನಿ. ಇವತ್ತು ಚಪಾತಿ ರೊಟ್ಟಿ ಮಾಡತ್ತಿರಲಿಲ್ಲ. ಅಂಬ್ಲಿ ಅಂತೂ ಫುಲ್ ಸಮ್ಮರ್ ಮುಗಿಯೋವರೆಗೂ ಕಂಪಲ್ಸರಿ ನಾನು ಡೈಲಿ ಮಾಡಿಬಿಟ್ಟೆ ನೋಡ್ರಿ. ಹಾಗಾಗಿ ಅಂಬ್ಲಿನೂ ಕುದಿಯೋಕ್ಕಿಟ್ಬಿಟ್ಟಿದ್ನಿ, ಯಾಕಂದ್ರೆ ತಣ್ಣಗೆ ಹಾಕಬೇಕಲ್ಲ, ಅದಕ್ಕೋಸ್ಕರ ಅಂಬ್ಲಿ ಕುದಿಯೋಕ್ಕಿಟ್ಟಿದ್ನಿ. ಈ ಕಡೆ ಮಜ್ಜಿಗೆ ಹುಳಿ ಆಮೇಲೆ ರೈಸ್ ಮಾಡೋಕ್ಕೆ ರೆಡಿ ಮಾಡ್ಕೊಳಕತ್ತಿದ್ನಿ. ಮಜ್ಜಿಗೆ ಹುಳಿ ಅಂತೂ ಸುಮಾರು ವಿಡಿಯೋದಲ್ಲಿ ತೋರಿಸಿದೆ ನೋಡ್ರಿ. ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಒಂಚೂರು ಹಿಂಗೆ ಹಾಕಿ ನೀರು ಹಾಕಿ ಇವಾಗ ನಾನು ಮಸಾಲಾನ ರುಬ್ಕೊಳಕತ್ತೀನಿ. ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ಸೌತೆಕಾಯಿ ಅಷ್ಟೇ ಅದನ್ನು ಕುದಿಯೋಕೆ ಇಟ್ಕೋಬೇಕು. ಸೌತೆಕಾಯಿ ಇದ್ರೆ ಸೌತೆಕಾಯಿ ಹಾಕ್ಬೋದು, ಇಲ್ಲಾಂದ್ರೆ ಮಂಗಳೂರು ಸೌತೆಕಾಯಿ ಬರ್ತೈತಿ, ಅದು ಇಲ್ಲಂತಂದ್ರೆ ಸೋರೆಕಾಯಿ ಹಾಕಿ ಮಾಡ್ಬೋದು. ಈ ಮೂರನ್ನು ಹಾಕಿ ಮಾಡ್ಬೋದು. ನಾನು ಸೋರೆಕಾಯಿಲಿ ಜಾಸ್ತಿ ಮಾಡಿರ್ತೀನಿ, ಆದರೆ ಇವಾಗ ಸೌತೆಕಾಯಿ ಜಾಸ್ತಿ ಉಳಿದ್ಬಿಟ್ಟದು ನೋಡ್ರಿ. ಅದಕ್ಕೋಸ್ಕರ ಇವತ್ತು ಸೌತೆಕಾಯಿ ಹಾಕಿನೇ ಮಾಡತ್ತಿದ್ದು ನಾನು. ನಮ್ಮ ಮನೆಯವರ 7:30ಗೆ ಕೆಲಸಕ್ಕೆ ಹೊಂಟಿದ್ರು. ಇವಾಗಂತೂ ಒಂದು ವಾರದಿಂದ ಆಯಿತು 7:30ಗೆ ಹೊಂಟಿದ್ರು. ಅವರ ಬೆಳಗ್ಗೆ ಬೇಗನೆ ಹೋಗ್ತಾರೋ, ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ನಾನು ಡಬ್ಬಿ ಮಾಡಿ ಕಳಿಸ್ತಿದ್ನಿ. ಅಂದರೆ ಬೆಳಗ್ಗೆ ನಾಷ್ಟ ಮಾಡ್ತಿರ್ಲಿಲ್ಲ ಅವರ. ರಾಗಿ ಮಾಲ್ಟ್ ಒಂದು ಕುಡಿದು ಹೋಗ್ಬಿಡ್ತಿದ್ರು. ಅದೊಂದು ಗ್ಲಾಸ್ ಕುಡಿದ್ರೆ ಸಾಕು, ಹೊಟ್ಟೆ ಫುಲ್ ಆಗಿಬಿಡ್ತೈತಿ. ಅದೊಂದು ಗ್ಲಾಸ್ ಕುಡಿದು ಮಧ್ಯಾಹ್ನಕ್ಕೆ ಊಟ ತೊಗೊಂಡು ಹೋಗ್ಬಿಡ್ತಾರೋ. ಇನ್ನು ಬೆಳಗ್ಗೆ 7:00ಗೆ ಹೋದ್ರೆ ಸಂಜೆಗೆ ಬರೋದನ್ನ 7 ಗಂಟೆ 7:30 ಆಗಿಬಿಡ್ತೈತಿ. ಸಂಜೆಗೆ ಮಧ್ಯಾಹ್ನ ಊಟಕ್ಕದು ಬರೋದನ್ನೇ ಇಲ್ಲ ಅವ್ರು. ಮುಂಚೆಯಿಂದ ಆದರೂ ಅಷ್ಟೇ ಮಧ್ಯಾಹ್ನ ಬರೋದಿಲ್ಲ. ಆದರೆ ಈಗ ಬೇರೆ ಕಡೆ ಅಂದರೆ ಬೇರೆ ಊರಿಗೆ ಕೆಲಸಕ್ಕೆ ಹೊಂಟಾರೋ, ಅದಕ್ಕೋಸ್ಕರ ಲೇಟಾಗಿ ಬರ್ತಾರೋ, ಬೇಗ ಹೋಗಿ ಲೇಟಾಗಿ ಬರ್ತಾರೋ. ಮಧ್ಯಾಹ್ನಕ್ಕೆ ಅವ್ರಿಗೆ ಅನ್ನ ಮಜ್ಜಿಗೆ ಹುಳಿ ಅಷ್ಟು ಮಾಡತ್ತಿದ್ದೆ ಇವತ್ತು. ನಮ್ಮ ಮನೆಯವ್ರಿಗಂತೂ ಈ ಮಜ್ಜಿಗೆ ಹುಳಿ ಅಂದ್ರೆ ಭಾರಿ ಇಷ್ಟ. ಹಾಗಾಗಿ ಇದನ್ನು 3 ಹೊತ್ತು ಮಾಡಿಕೊಟ್ರು ತಿಂತಾರೆ ನೋಡ್ರಿ, ಅಷ್ಟು ಇಷ್ಟ ಅವರಿಗೆ. ನಾನು ಇನ್ನು 7:30 ಒಳಗೆ ಹೋಗಿ ಕೊಡ್ಕೆ ನನಗೂ ಅಷ್ಟೊಂದು ವೆರೈಟಿ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಅಲ್ಲಿ ಅವ್ರದ್ದು ಕೆಲಸ ಮುಗಿಯೋವರೆಗೂ ಇದೇ ಥರ ಏನಾದರೂ ಒಂದು ಮಾಡಿ ಕಟ್ಟಿ ಕಳ್ಸಾತಿರ್ತಾನೆ ಅಷ್ಟೇ. ರೆಗ್ಯುಲರಾಗಿ ಅವ್ರು 9 ಗಂಟೆಗೆ ಹೋಗುವಾಗ ಚಪಾತಿ ಪಲ್ಯ ಎಲ್ಲ ಮಾಡಿ ಕಟ್ಟಿರ್ತೀನಿ. ಇವಾಗ ಬೇಗ ಹೋಗೋದ್ರಿಂದ ನನಗೂ ಸ್ವಲ್ಪ ಟೈಮ್ ಸಾಲಂಗಿಲ್ಲ ಮಾಡೋಕ್ಕೆ. ಅದಕ್ಕೋಸ್ಕರ ಈ ಥರ ರೈಸ್ ಐಟಮ್ಸನ್ನು ಜಾಸ್ತಿ ಮಾಡಿ ಕಳ್ಸಕತ್ತಿದ್ನಿ. ಮಜ್ಜಿಗೆ ಹುಳಿ ಎಲ್ಲ ಮಾಡಿ ಕುದಿಯೋಕ್ಕಿಟ್ನಿ. ಕುದ್ದಾದ್ಮೇಲೆ ಅದು ಪೂರ್ತಿ ತಣ್ಣಗಾಗಬೇಕು, ಆಮೇಲೆ ಮಜ್ಜಿಗೆ ಮಿಕ್ಸ್ ಮಾಡ್ಬೇಕು ಅದಕ್ಕೆ. ಈ ಕಡೆ ನಾನು ರಾಗಿ ಮಾಲ್ಟನ್ನು ಮಾಡಿಕೊಟ್ಟಿನಿ ನಮ್ಮ ಮನೆಯವ್ರಿಗೆ. ಅದನ್ನು ಕುದಿಯೋಕ್ಕಿಟ್ಟು ಈ ಕಡೆ ತಣ್ಣಗಾಗಿತ್ತಿದ್ದು ಮಸಾಲೆ ಏನು ಕುದಿಸಿಟ್ಟಿದ್ನಿಲ್ಲ, ತಣ್ಣಗಾಗಿತ್ತು. ಅದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡೀನಿ. ಮಿಕ್ಸ್ ಮಾಡಿ ಒಂಚೂರು ಉಪ್ಪು ಹಾಕಿದ್ದೀನಿ, ಅರಿಶಿನ ಹಾಕಿ ನಾನು ಕುದಿಸ್ಕೊಂಡಿದ್ದೇನೆ ನೋಡ್ರಿ. ರುಬ್ಬುವಾಗ ಅರಿಶಿನ ಹಾಕಬೇಕಿತ್ತು, ಆದರೆ ನಾನು ಮರ್ತಿದ್ನಿ. ಅದಕ್ಕೋಸ್ಕರ ಕುದಿಯುವಾಗನ ಸ್ವಲ್ಪ ಅರಿಶಿನ ಹಾಕಿ ಕುದಿಸ್ಕೊಂಡು ಅದು ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಒಗ್ಗರಣೆನ ಹಾಕತ್ತೀನಿ. ಒಗ್ಗರಣೆ ಏನು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನೋಡಿರಿ, ಮಜ್ಜಿಗೆ ಹುಳಿ ರೆಡಿ ಆಯಿತು. ಈಗ ಟೈಮ 8 ಗಂಟೆ ಆಗೈತೆ ನೋಡ್ರಿ. ಬೆಳಗ್ಗೆ ಬೇಗ ಎದ್ದಿದ್ದು ಎದ್ದು ಅನ್ನ ಮತ್ತು ಮಜ್ಜಿಗೆ ಹುಳಿ ಮಾಡೀನಿ. ಆಮೇಲೆ ರಾಗಿ ಅಂಬ್ಲಿ ಮಾಡೀನಿ. ನಮ್ಮ ಮನೆಯವ್ರಿಗೆ ಮಾಲ್ಟ್ ಮಾಡಿಕೊಟ್ನಿ. ಎಲ್ಲ ಕೆಲಸ ಮಾಡಿ ಅವ್ರಿಗೆ ಡಬ್ಬಿ ಕಟ್ಟಿ ಕಳಿಸೀನಿ. ಶಾವಿಗೆ ಉಪ್ಪಿಟ್ಟ ಪ್ರೀತಿ ಮಾಡಿ ಕೊಟ್ಟು ಕಳಿಸಿದಾಳು. ನಾಷ್ಟ ಅಂತೂ ಆಯಿತು. ಮಧ್ಯಾಹ್ನಕ್ಕೆ ಅನ್ನ ಮಜ್ಜಿಗೆ ಹುಳಿನೂ ಆಯಿತು. ಕಿಚನ್ ಅಂತ ಈಗ ಏನು ಕ್ಲೀನ್ ಇಲ್ಲ, ಒಂದೆರಡು ಪಾತ್ರೆ ತೊಳೆದಿಟ್ಟಿನಿ. ಇನ್ನು ನೋಡ್ರಿ ಎಲ್ಲ ಕ್ಲೀನ್ ಮಾಡಬೇಕು. ಆದರೆ ನಾನು ಬೆಳಗ್ಗೆ ಕೆಲಸ ಮಾಡೋದು ಇದಕ್ಕಾಗಿ ಚಹಾ ಮಾಡ್ಕೊತ ಕೂತ್ರೆ ಲೇಟ್ ಆಗೋದು ಅಂತೇಳಿ ಚಾನೇ ಮಾಡ್ಕೊಂಡಿರಲಿಲ್ಲ. ಈಗ ನಮ್ಮ ಮನೆಯವರೆಲ್ಲ ಹೋದ್ಮೇಲೆ ಪೇಸ್ಟ್ ಇಟ್ಟನಲ್ಲಿ ಇಲ್ಲೇ ನಮ್ಮ ಮನೆಯವ್ರು ಹೋದ್ಮೇಲೆ ಇವಾಗ ಚಹಾ ಮಾಡ್ಕೊಂಡು ನಾ ಚಹಾ ಕುಡಿಯತ್ತ ನೋಡ್ರಿ. ಸಾನು ಈಗ ಎದ್ದಾಳ, ಎದ್ದು ಬ್ರಷ್ ಮಾಡತ್ತಾಳು. ಅದಿತಿ ಮಲ್ಕೊಂಡಿದ್ದಾಳು. ಟೈಮ್ ಈಗ 8 ಗಂಟೆ ಆಗೈತೆ ನೋಡ್ರಿ. ಈಗ ನಮ್ಮ ಮನೆಯವ್ರು 7:30 ಕರೆಕ್ಟಾಗಿ 7:30 ಹೋಗಿದ್ದಾರೆ ಇವತ್ತು. ನಾನು ಈಗ ಚಹಾ ಮಾಡಿಕೊಂಡು ಚಹಾ ಕುಡಿದು ಈಗ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಕೆಲಸ ಐತಿ. ನಾನಂತೂ ಸುಮಾರು ಒಂದು 15 ಡೇಸ್ ಆಗಿತ್ತು ಯಾವುದೇ ಥರ ವ್ಲಾಗ್ ಮಾಡಿರಲಿಲ್ಲ. ಕಮೆಂಟ್ ಮಾಡಕತ್ತಿದ್ರಿ, ಯಾಕಕ್ಕ ವ್ಲಾಗ್ ಮಾಡ್ಬರ್ರಿ, ಆಮೇಲೆ ಹುಷಾರಾಗಿ ಅದಿರೋ ಇಲ್ಲೋ ಅಂತೇಳಿ ಭಾಳ ಜನ ಕಮೆಂಟ್ ಮಾಡಕತ್ತಿದ್ರಿ. ಹಾಗಾಗಿ ಮತ್ತೆ ವ್ಲಾಗ್ನ ಶುರು ಮಾಡಿದ್ದೀನಿ. ಹಳೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು. ಬರ್ರಿ, ಇವತ್ತಿನ ದಿವಸ ಏನೇನೆಲ್ಲ ಆಗ್ತೈತೆ ಅಂತೇಳಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇವಾಗ ಚಹಾ ಕುಡಿದು ಈ ವ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡೋಣಂತೆ. ಬಾಗಿಲೆಲ್ಲ ಕಸ ಹೊಡೆದು ರಂಗೋಲಿ ಹಾಕಿದೆ ನೋಡ್ರಿ. ಬಾಗಿಲೆಲ್ಲ ತೊಳೆದ್ನಿ. ಹಂಗೆ ಗಿಡಗಳಿಗೇನೋ ನೀರು ಹಾಕಿದ್ದೀನಿ. ಅಲ್ಲಿ ಮನಿ ಪ್ಲ್ಯಾಂಟ್ ಒಂಚೂರು ದೊಡ್ಡದಾಗೈತಿ, ಅದನ್ನು ಇಲ್ಲಿ ಕಟ್ಟಬೇಕು. ನೋಡೋಣಂತ ಮಧ್ಯಾಹ್ನ ಕಟ್ತೀನಿ. ಈಗ ನೋಡ್ರಿ, ಇಷ್ಟು ಬಾಗಿಲ ತೊಳೆದು ಅಷ್ಟೇ ಒಂದು ಸಣ್ಣದ ರಂಗೋಲಿ ಹಾಕಿದ್ದೀನಿ. ಈಗ ಒಳಗಡೆ ಕೆಲಸಗಳನ್ನ ಶುರು ಮಾಡ್ಕೋಬೇಕು. ಕಿಚನ್ ಎಲ್ಲ ನೋಡ್ರಿ ಫುಲ್ಲು ಕ್ಲೀನ್ ಮಾಡೀನಿ. ಗ್ಯಾಸ್ ಎಲ್ಲ ಒರೆಸಿ
ಈ ಕಡೆ ಅಡುಗೆ ಮಾಡಿರೋದೆಲ್ಲ ಎತ್ತಿಟ್ಟು ಪಾತ್ರೆ ಎಲ್ಲ ತೊಳೆದು ಸಿಂಕದೆಲ್ಲ ಕ್ಲೀನ್ ಮಾಡೀನಿ. ಇನ್ನು ಮನೆ ಅಷ್ಟು ಕಸ ಗುಡಿಸಿ ಒರೆಸ್ಬೇಕು. ಟೈಮಿಗೆ 9:30 ಆಗಿತ್ತು ನೋಡ್ರಿ. ಇನ್ನು ಮನೆ ಅಷ್ಟು ಕಸ ಗುಡಿಸಿ ಒರೆಸಿ ಹಂಗೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೀನಿ. ಇವನಷ್ಟು ತೆಗೆದು ಒಣಗಾಕಿ ನಾನು ಸ್ನಾನ ಮಾಡ್ರೆ ಕೆಲಸ ಮುಗೀತು. ಬರೀ ಇವಾಗ ಬೇಗ ಮನೆ ಅಷ್ಟೇ ಕಸ ಗುಡಿಸಿ ಒರೆಸ್ತೇನಂತ. ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಳತ್ತೆ ನೋಡ್ರಿ. ಮನೆ ಕಸ ಗುಡಿಸಿ ಮನೆ ಒರೆಸ್ಕೊಂಡ್ರೆ ಮುಗೀತು ಕೆಲಸ. ಸಾನ್ವಿಗೆ ಅದಿತಿಗೂ ಇಬ್ಬರಿಗೂ ಇನ್ನೂ ಸ್ನಾನ ಮಾಡಿಸ್ಬೇಕಿತ್ತು. ಅವರು ಇವಾಗ ಲೇಟಾಗಿ ಹೇಳ್ತಾರೋ, ಸ್ಕೂಲಿನ ರಜೆ ಇರೋದ್ರಿಂದ. ನಾನಂತೂ ಬೇಗ ಎಬ್ಸೋದಿಲ್ಲ. ಅವ್ರು ಎದ್ದಾಗ ಹೇಳ್ತಾರೋ. ಎದ್ದಾದ್ಮೇಲೆ ಬ್ರಷ್ ಮಾಡಿಕೊಂಡು ಹಾಲ್ಗಿಲ್ ಕುಡಿತಾರೋ. ನಂತರ ನಾನು ಆಮೇಲೆ ಸ್ನಾನ ಮಾಡಿಸ್ತೇನೆ. ಅವ್ರಿಗೆ ಸ್ನಾನ ಮಾಡಿಸಿ ಆಟ ಆಡೋಕ್ಕೆ ಬಿಟ್ಟಿರ್ತೀನಿ. ಇವತ್ತು ಅಷ್ಟೇ ಎದ್ದ ನೋಡ್ರಿ. ಇನ್ನು ಟಿ ವಿ ನೋಡ್ಕೊತ ಕೂತಿದ್ರು. ನಾನು ಕಸ ಎಲ್ಲ ಗುಡಿಸೀನಿ. ಸಾನ್ವಿ ನಾನು ಮನೆ ಒರೆಸ್ತೀನಿ ಅಂತೇಳಿ ನೋಡ್ರಿ ತೊಗೊಂಡು ಮನೆ ಒರೆಸಾಕತ್ತಿದ್ಲು. ಆದರೆ ಇನ್ನು ಆಕೆಗೆ ಅಷ್ಟೊಂದು ಒರೆಸಾಕೋದು ಬರೋದಿಲ್ಲ. ಆದರೂ ನಾನು ಆಕೆ ನೋಡ್ರಿ ನಾನು ಕಲ್ಕೋತೀನಿ ಅಮ್ಮ, ನಾನು ಒರೆಸ್ತೀನಿ ಅಂತೇಳಿ ತೊಗೊಂಡು ಬಂದು ನಿಂತಿದ್ಲು. ಆಕೆಗೇನೋ ಒಟ್ಟಿನಲ್ಲಿ ದಗ್ದ ಮಾಡೋದಂದ್ರೆ ಭಾಳ ಇಂಟ್ರೆಸ್ಟ್. ನಾನು ಸಣ್ಣಕ್ಕಿದ್ದಾಗ ಹಂಗೆ ಮಾಡ್ತಿದ್ನಿ. ಆದರೆ ಇವಾಗ ಅದ ಕೆಲಸ ಮಾಡೋಕೆ ಬೇಜಾರಾಗ್ತದೆ ನೋಡ್ರಿ. ಈಗಿಗೂ ಅಷ್ಟೇ ಕೆಲಸ ಮಾಡೋಕ್ಕೆ ಭಾಳ ಇಷ್ಟ ಆಗ್ತತಿ. ಮನೆ ಎಲ್ಲ ನೋಡ್ರಿ ನಾನು ಮನೆ ಒರೆಸ್ಕೊಂಡು ಒಂಚೂರು ಒರೆಸೇಳಷ್ಟೇ. ಆಕೆಗೆ ಒರ್ಸಕ್ಕೆ ಬರೋಂಗಿಲ್ಲ ಅಂತೇಳಿ ನಾನು ಪೂರ್ತಿ ಎಲ್ಲ ಇಸ್ಕೊಂಡು ಮನೆಯನ್ನು ಒರೆಸಿ ಕ್ಲೀನ್ ಮಾಡೀನಿ. ಸಾನ್ವಿ ಸ್ಕೂಲಿಗೆ ಹೋಗೋದಿತ್ತು ಇವತ್ತು. ಹಾಗಾಗಿ ನಾವು ಬೇಗ ಸ್ನಾನ ಮಾಡಿಕೊಂಡು ಸಾನ್ವಿ ಸ್ಕೂಲಿಗೆ ಹೊಂಟೇವು ನೋಡ್ರಿ. ಇವತ್ತು ಹಳೆ ಸ್ಕೂಲಿಗೆ ಹೋಗಬೇಕಿತ್ತು ಡೈಸ್ ನಂಬರ್ ಇಸ್ಕೊಂಡು ಬರೋಕೆ. ಡ್ರೆಸ್ ಏನಕ್ಕೆ ಹಾಕೊಳ್ಳಂಗಿಲ್ಲ? ಏ ಆದಿತ್ಯ ಇಲ್ಲಿ ನೋಡ. ಆದಿತ್ಯ ಫೋನ್ ನೋಡತ್ತೀನಿ ನೋಡ್ನ. ಹಾಯ್ ಮಾಡಿ. ಹಾಂ ಮನೆ ವರ್ಷದನ್ನೆಲ್ಲ ಹಾಳು ಮಾಡಿದಾಳಲ್ಲ ಅದ್ದಿ. ನಡ್ರಿ ನಡಿ ಮನೆ ಬೀಗ ಹಾಕ್ತೀನಿ. ನಡ್ರಿ ಊಟ ಬಣ್ಣ ಇನ್ನಟ್ಟಿದ್ದು ಬಣ್ಣ ಊಟ. ಹಾಂ ಸಾನೂನ್ ಫೇವ್ರೇಟ್ ಮಾಡೀನಿ ಇವತ್ತು. ಏನು ಹೇಳು? ಮಜ್ಜಿಗೆ ಹುಳಿ. ಆಕೆಗೆ ಇಷ್ಟ ಇಲ್ಲ ಅದು. ಏ ಅದು ನೀ ತಿಂತಿಲ್ಲ ಮಜ್ಜಿಗೆ ಹುಳಿ ತಿನ್ನಲ್ಲ? ಬಾಪ್ರೀತಿ ನಾನು ನಿನ್ನ ತಿನ್ನು. ಇಲ್ಲ ಅದಿಗಿಲ್ಲ. ಏನದ ಆಂಬ್ಲಿ? ಹಾಂ ನಡಿ ಊಟ ಮಾಡು. ಮೊದಲ ಉಪ್ಪಿಟ್ಟ, ಆಮೇಲೆ ರೈಸ್, ಮಜ್ಜಿಗೆ ಹುಳಿ. ಅದಿತಿ ನೋಡ್ರಿ ಊಟ ಮಾಡ್ತಾಳೆ. ಅದಿತಿ ಊಟ ಇಲ್ಲ ಕೊಡ. ಅದು ಊಟ ಇಲ್ಲ. ಹಾಂ ಊಟ ಇಲ್ಲ ಹಿಂಗೆ ಕೊಡ. ಏನು ಬೇಕು? ನಾಳೆ ವಡಿ ಮಾಡು ನೋಡಿ. ಏನ ಅಂದ್ರೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂತೀವಿ ಇದಕ್ಕೆ. ಕೈಲೇ ಅವನಂಗಿಲ್ಲ ಅದೀನಿ. ಕೈಲೇ ಉಣ್ಣಂಗಿಲ್ಲ ಅಂತ ಹೇಳ್ತಾರನ. ಇವ್ರು ನೀನು ಆಂಬ್ಲೆ ಅಂತ ಬಡ್ಕೋದಕ್ಕೆ ಇವತ್ತು ಸ್ವಲ್ಪ ಜಾಸ್ತಿ ಮಾಡಿನ. ಉಣ್ರಿ. ಇಟ್ಕೊಳ್ಳಿವ. ಮಧ್ಯಾಹ್ನ ಸ್ಕೂಲಿಗೆ ಹೋಗಿ ಬಂದು ಡೈಸ್ ನಂಬರ್ ಇಸ್ಕೊಳ್ಳೋದಿತ್ತು. ಅಂದ್ರೆ ಇವಾಗ ಹೊಸ ಸ್ಕೂಲಿಗೆ ಅಡ್ಮಿಷನ್ ಮಾಡಿದ್ದೇವಲ್ಲ, ಅಲ್ಲಿ ಅವ್ರು ಕೇಳಾಕತ್ತಿದ್ರು. ಅದಕ್ಕೋಸ್ಕರ ಇಸ್ಕೊಂಡು ಬಂದೀವಿ. ಮಧ್ಯಾಹ್ನ ಊಟ ಮಾಡಿದ್ದೀವಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಮುಂದೆ ಹೊರಗಡೆ ಹೋಗೋದಿತ್ತು, ಕ್ಲಿಪ್ ಅದು ತೊಗೊಳೋದಿತ್ತು ಅಂತೇಳಿ ಇವಾಗ ನಾನು ಮತ್ತು ಪ್ರೀತಿ ಇಬ್ಬರು ಹೊರಗಡೆ ಬಂದೀವಿ ನೋಡ್ರಿ. ಸಂಜೆ ಮುಂದೆ ನಾನು ಇನ್ನೇನು ಊರಿಗೆ ಹೋಗೋದಿತ್ತು, ನಮ್ಮ ಅಣ್ಣನ ಮದುವೆ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಕ್ಲಿಪ್ ಅದು ತೊಗೊಂಡು ಹೋದ್ರೆ ಆತಂತೇಳಿ ಬಂದು ಇವಾಗ ತೊಗೊಂಡು ವಾಪಸ್ ಹೋಗಬೇಕು. ರೇನ್ಬೋ ಕಲರ್ ನೋಡಿ, ಗ್ಲಿಟರ್ ಕ್ಲಿಪ್ 90 ರೂಪೀಸ್ ಅಂತಿದೆ.
ಸೆಟ್. ಚೆನ್ನಾಗಿದ್ದಾವೆ. ಆಯಿತಾ? ಬಿಡು ಬಿಡು ಬಿದ್ದೋಗುತ್ತದ ಬಿಡು. ಪ್ಯಾಟ್ಯಾಗ ಹೋಗಿ ಮನೆಗೆ ಬಂದ್ವಿ. ಮನೆಯೆಲ್ಲ ಕಸ ಗುಡಿಸಿ ದೇವ್ರಿಗೆ ದೀಪ ಹಚ್ಚಿ ಹಾಲದು ಎಲ್ಲ ಕಾಯಿಸಿ ಮುಗಿಸಿನಿ. ನಮ್ಮ ಚೇತನ ಮತ್ತು ಪ್ರೀತಿ ಇಬ್ಬರು ನಮ್ಮ ಮನೆಗೆ ಬರ್ರಕ್ಕ ಇವತ್ತು ಊಟಕ್ಕೆ, ದಿನ ನಿಮ್ಮ ಮನ್ಯಾಗ ಮಾಡ್ತೀವಿ, ಇವತ್ತು ನಮ್ಮ ಮನ್ಯಾಗ ಊಟಕ್ಕೆ ಬರ್ರಿ ಅಂತೇಳಿ ಕರೆಯಕತ್ತಿದ್ರು. ಹಾಗಾಗಿ ಅವ್ರ ಮನೆಗೆ ಬಂದು ನೋಡ್ರಿ. ಇವರ ಯಾರು ಅಂತೇಳಿ ನೀವು ಕಮೆಂಟ್ ಮಾಡಕತ್ತಿದ್ರಿ ಹಿಂದಿನ ಬ್ಲಾಗಲ್ಲಿ. ಇತ್ತೀಚೆಗೆ ನಿಮ್ಮ ವಿಡಿಯೋದಲ್ಲಿ ಪ್ರೀತಿ ಅಂತೇಳಿ ಹೇಳ್ತಾರೆ, ಅವ್ರು ಯಾರ ಇವಾಗ ಹೊಸದಾಗಿ ಕಾಣಿಸ್ಕೊಳತ್ತಾರಲ್ಲ ಅಂಥೇಳಿ. ಇವ್ರು ಯಾರು ಅಂತಂದ್ರೆ ಇವಾಗ ಚೇತನ್ ಅಂತೇಳಿ ಹಾಯ್ ಮಾಡಿದಲ್ರಿ, ನಮ್ಮ ಸೋದರ ಮಾವನ ಮಗ, ಅವ್ರ ಮಿಸ್ಸಸ್ಸನ ಪ್ರೀತಿ. ಅವರಿಬ್ಬರು ಇವಾಗ ಇಲ್ಲೇ ಬೆಂಗಳೂರಿಗೆ ಬಂದಾರು. ಅವರ ಮದುವೆಯಾಗಿ 1 ಇಯರ್ ಆಯಿತು. ಇವಾಗ ಬೆಂಗಳೂರಿಗೆ ಬಂದಾರ ನೋಡ್ರಿ. ನಮ್ಮ ಮನೆಯವ್ರ ಹತ್ರ ನಾನು ಕೆಲಸಕ್ಕೆ ಸೇರ್ಕೊಂಡನವ. ಹಾಗಾಗಿ ಇವರಿಬ್ಬರು ಇವಾಗ ಇನ್ಮೇಲೆ ನಮ್ಮ ಬ್ಲಾಗಲ್ಲಿ ಅವಾಗವಾಗ ನಿಮಗೆ ನೋಡೋಕೆ ಸಿಗ್ತಾರೋ. ಅವ್ರ ಮನೆಗೇನೆ ಬಂದು ನೋಡ್ರಿ. ಅವ್ರ ಮನೆ ನಮ್ಮ ಮನೆ ಮುಂದಿನ ರೋಡ್ದಾಗ ಐತಿ. ಇವಾಗ ಸದ್ಯಕ್ಕೆ ಎಲ್ಲೂ ಮನೆ ಸಿಗದೆ ಇದ್ದಿದ್ದಕ್ಕೆ 2 months ಅಷ್ಟೇ ಈ ಸಣ್ಣ ಮನೆಯೊಳಗೆ ಅದಾರ ಅವರು. ನಾನು ಮೊನ್ನೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ನಿ, ಅದರೊಳಗೆ ಬೇರೆ ಮನೆಗೆ ಅವರ ಶಿಫ್ಟ್ ಆಗಿದ್ದಾರೋ. ಬಜ್ಜಿ ಇಲ್ಲ, ಬಜ್ಜಿ ತಡಿ ಅಂದಿಟ ನೋಡ್ರಿ ಹುಚ್ಚ ಅದ್ದಿನ ನೋಡ್ರಿ ಹೆಂಗ್ ಮಾಡಕ ಅದ್ದಿ ಅಲ್ಲೆಲ್ಲ ಬ್ಯಾಡ್ಗಾರ್ ಲಗಿತಿ ಅಂತಾರ ನಿಂಗೆ ನೋಡಿ. ಹೇಳ ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ, ಏನ್ ಮಾಡತ್ತೀರಿ ಅಂತ ಹೇಳ ಹೇಳ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತೀಯ ನಂಗೆ ಹೇಳ. ನಿಂಗೆ ಬಜ್ಜಿ ಇಲ್ಲ ನಡಿ, ಬಜ್ಜಿಕೊಂಡು ನಡಿ ನಿಂಗೆ ಹೇಳ. ನಿಮ್ಮ ಮಮ್ಮಿ ಫೋನ್ನಾಗ ಹೇಳ್ತಿಲ್ಲ, ಬಾಯಿ ನುಸ್ತತಿ ತಿಂದ್ರು ಬಾಯಿ ನುಸ್ತತಿ, ತಿಂದ್ರು ಬಾಯಿ ನುಸ್ತತಿ. ನೀ ತಿನ್ನಂಗಿಲ್ಲ ಬಿಡ, ತಲೆ ಮೇಲೆಲ್ಲ ಇಟ್ಕೋಬಾರ್ದ. ತಿಂದ್ರು ಬಾಯಿ ನುಸ್ತತಿ, ತಿನ್ನಂಗಿಲ್ಲ ಇಲ್ಲ, ಬಾಯಿ ನುಸ್ತತಿ. ಕೊಡಲಿ ಬಜ್ಜಿ, ಈ ಬಜ್ಜಿ ಮಾಡಿ ಬಜ್ಜಿ ಕೊಡು ಮಟಾನು ಎದ್ದು ಸರಿ ಅದಾವ. ಇಲ್ಲ ಗಿರ್ಮಿಟ್ ಮಾಡ್ತಿದ್ದೀನಿ ಸಂಡೆ. ಇವತ್ತು ಅವ್ರ ಮನೆಯಾಗ ನೋಡ್ರಿ ಬಜ್ಜಿ ಮಾಡಿದ್ದೀವಿ. ಬಜ್ಜಿ ಮಾಡಿ ಎಲ್ಲರೂ ಹೊರಗಡೆ ಟೆರಸ್ ಮೇಲೆ ಕುತ್ಕೊಂಡು ಊಟ ಮಾಡಕತ್ತಿದ್ದೀವಿ. ನನಗಂತೂ ಈ ಥರ ಟೆರಸ್ ಅಂದ್ರೆ ಭಾಳ ಇಷ್ಟ ಆಗ್ತೈತಿ, ಈ ಥರ ಕುತ್ಕೊಂಡು ಊಟ ಮಾಡೋದು, ಸ್ನ್ಯಾಕ್ಸ್ ತಿನ್ನೋದು. ಅದಕ್ಕೋಸ್ಕರ ಇವತ್ತು ಅವ್ರ ಮನೆಯಾಗ ಊಟ ಮಾಡತ್ತೀವಿ. ಯಾಕಂದ್ರೆ ಅವರು ಈ ಮನೆಯಾಗ ಏನು ವರ್ಷಾನ್ಗಟ್ಲೆ ಇರೋದಿಲ್ಲ, ಬರೀ 2 ತಿಂಗಳಿಗಷ್ಟೇ ಅವರು ಈ ಮನೆಗೆ ಬಾಡಿಗೆ ಬಂದಿದ್ದರು. ಇನ್ನೇನು ಅವ್ರ ಕೆಳಗಡೆ ಮನಿನ ಒಂದು ಖಾಲಿ ಆಗೋದಿತ್ತು, ಅಲ್ಲಿಗೇನೋ ಅವರು ಶಿಫ್ಟ್ ಆಗೋರಿದ್ರು. ಅದಕ್ಕೋಸ್ಕರ ಇಲ್ಲಿ ಊಟ ಮಾಡಿರತ್ತಂಥೇಳಿ ಬಂದಿದ್ದೀವಿ. ಅವರು ಕ್ರಿಕೆಟ್ ನೋಡ್ಕೊತ ಕೂತ್ಕೊಂಡಿದ್ರು. ನಾನು ಬಜ್ಜಿ ಮಾಡೀನಿ, ಅನ್ನ ಸಾಂಬಾರು ಚಪಾತಿ ಪಲ್ಯ ಎಲ್ಲ ಇತ್ತು. ಅದಕ್ಕೋಸ್ಕರ ಬೇರೆ ಏನು ಮಾಡೋಕೆ ಹೋಗಲಿಲ್ಲಮ್ಮ, ಹೊರಗಡೆಯಿಂದ ಬಂದು ಬಜ್ಜಿ ಅಷ್ಟೇ ಮಾಡಿದ್ದೀವಿ. ಇವಾಗ ಹೊರಗಡೆ ಕುತ್ಕೊಂಡು ಊಟ ಮಾಡಕತ್ತೀವಿ. ನಾನು ಮೊನ್ನೆ ಒಂದು ಶಾರ್ಟ್ ವಿಡಿಯೋದೊಳಗೆ ಹಾಕಿದ್ನಿ, ಕೆಳಗಡೆ ಮನೆ ಹಾಲು ಉಗ್ಸಿದ್ದು. ಇವಾಗ ಆ ಮನೆಗೆ ಅವ್ರು ಶಿಫ್ಟ್ ಆಗಿದ್ದಾರು. ಅವ್ರು ಕೆಳಗಡೆ ಮನೆಗೆ ಹೋದ್ಮೇಲೆ ನಾನು ಯಾವುದೇ ಥರ ವ್ಲಾಗ್ ಮಾಡಿಲ್ಲ, ನೋಡೋಣಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಂತ. ಇವಾಗೆಲ್ಲ ಸೇರಿಕೊಂಡು ನೋಡ್ರಿ ಹೊರಗಡೆ ಊಟ ಮಾಡಿದ್ದೀವಿ. ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡಿವಿ. ನಮ್ಮ ಅದಿತಿ ನೋಡ್ರಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡಕತ್ತಿದ್ಲು. ಯಾವಾಗಲೂ ಅಷ್ಟು ಅದಿತಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತಿದ್ಲು, ಫುಲ್ ಡ್ಯಾನ್ಸ್ ಮಾಡ್ತಿದ್ಲು. ನೋಡ್ರಿ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾಳು. ಇನ್ನೊಂದು ಏನು ಬೇಜಾರಪ್ಪ ಅಂತಂದ್ರೆ, ನನ್ನ ಹತ್ರ ಬಂದು 1.5 ತಿಂಗಳು ಆಗಿತ್ತಿಕ್ಕಿ ಬಂದು ಅವ್ರ ಮನೆ ಓಪ್ನಿಂಗ್ ಮುಗಿದ ತಕ್ಷಣ ನಾನು ಬರುವಾಗ ಕರ್ಕೊಂಡು ಬಂದುಬಿಟ್ಟಿದ್ನಿ. ಪೂರ್ತಿ 1.5 ತಿಂಗಳು ಎಷ್ಟು ಹುಷಾರಾಗಿ ನಾ ಆಕಿನ ನೋಡ್ಕೊಂಡಿದ್ನಿ ಅಂದ್ರೆ, ಎಲ್ಲೂ ಆಕಿ ಬಿದ್ದಿಗಿದ್ದಾಳೆ ಅಂತೇಳಿ ಹೊರಗಡೆನೂ ಕಳಿಸ್ತಿರಲಿಲ್ಲ. ಯಾಕಂದ್ರೆ ಆಕಿ ಭಾಳ ಓಡಾಳಿದ್ಲು,
ಅದಕ್ಕೋಸ್ಕರ ಆಕಿನ ಹೊರಗಡೆ ನಾ ಕಳಿಸ್ತಿರ್ಲಿಲ್ಲ. ಅದರ ಹೋಗೋ ಟೈಮ್ದಾಗ ನೋಡ್ರಿ ನಾಳೆ ನಾವು ಊರಿಗೆ ಹೋಗೋರಿದ್ವಿ. ಹಿಂದಿನ ದಿವಸ ಬಿದ್ದು ಈಕಿ ಕೈ ಮುರ್ಕೊಂಡು ಬಿಟ್ಲು. ನಾನು ಹಾಗಾಗಿ ಸರಿಯಾಗಿ ಯಾವುದೇ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಒಂದು ದಿವಸ 2 ದಿವಸ ಆಗಿತ್ತಷ್ಟ. ಇನ್ಮೇಲೆ ಡೈಲಿ ವ್ಲಾಗ್ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಅಷ್ಟೊತ್ತಾಗಲೇ ನಮ್ಮ ಅದಿತಿ ಬಿದ್ದು ಕೈ ಮುರ್ಕೊಂಡು ಬಿಟ್ಲು ನೋಡ್ರಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ನನ್ನ ಹತ್ರ ಬಂದು ಈ ಥರ ಆಯ್ತಲ್ಲಪ್ಪ ಅಂಥೇಳಿ ಭಾಳ ಅಂದ್ರೆ ಭಾಳ ಬೇಜಾರು ಮಾಡ್ಕೊಂಡಿದ್ದು ನಾನು. ಅವ್ರ ಮಮ್ಮಿ ಪಪ್ಪ ಏನು ಅನ್ನಲಿಲ್ಲ, ಯಾಕಂದ್ರೆ ಆಕಿ ಭಾಳ ಉಡಾಳದಾಳ ಅಂತ ಗೊತ್ತೈತಿ. ಏನಾಗೋದಿಲ್ಲ ಬಿಡು, ಇಲ್ಲಿದ್ರೆ ಆಕಿ ಬೀಳ್ತಿಳು ಅಂತಂದ್ರೆ ಅವ್ರು. ಆದ್ರೆ ನನಗೆ ಬೇಜಾರಾಯ್ತು ನೋಡ್ರಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೊಂಟೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.